ಕೋರ್ಟ್ ಏನ್ ಹೇಳ್ತು, ಮೈಸೂರಿನಲ್ಲಿ ಸ್ಮಾರಕ ಆಗಿದೆ, ಇಲ್ಲಿ ನಾವು ಅವರಿಗೆ ಜಾಗ ವಾಪಸ್ ಕೊಡ್ತಾ ಇದೀವಿ, ನೀವು 10 ಗುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟ್. ತಿರ್ಗಾ ನಾವು PIL ಹಾಕ್ತಿವಿ. ನಾವು ಯಾರ ವಿರುದ್ಧನೂ ಹಾಕಲ್ಲ, ಸ್ಟುಡಿಯೋ ಮಾಲೀಕರ ವಿರುದ್ಧನೂ ಹಾಕಲ್ಲ, ಸರ್ಕಾರ ವಿರುದ್ಧನೂ ಹಾಕಲ್ಲ. ನಮ್ಗೆ ಈ ತರ ಆಗಿದೆ, ನಮ್ಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ. ಅದು ಹೈಕೋರ್ಟ್ ಒಪ್ಪೋದಿಲ್ಲ. ತಿರ್ಗಾ CM ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಈ ಇಷ್ಟು ಪ್ರಕರಣ ಆಗಿರುತ್ತೆ. ನಾವು ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಕಳೆದ ಸೆಪ್ಟೆಂಬರ್ 74ನೇ ಜನ್ಮದಿನ ದಿವಸದಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಆರ್ಡರ್ ತಗೊಂಡ್ಬರ್ತಾರೆ. ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆರ್ಡರ್ ತಂದಿರಲ್ಲ, ಅದು ಅಷ್ಟೇ. ನನ್ನ ಸಂಘಟನೆ ಇಂಜೆಕ್ಷನ್ ತಂದಿರ್ತಾರೆ. ಸತತ 4 ಕೇಸ್ ದಾಖಲು ಮಾಡ್ತಾರೆ. ಸೆಪ್ಟೆಂಬರ್ 74 ಜನ್ಮದಿನ ದಿವಸದಿಂದ ಡಿಸೆಂಬರ್ ಒಳಗೆ 4 ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನ ತಡೆಯಕ್ಕೆ. ಮತ್ತೆ ಡಿಸೆಂಬರ್ 30 15 ಪುನಸ್ಮರಣೆಗೆ ಇಂಜೆಕ್ಷನ್ ಆರ್ಡರ್ ನನ್ಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು, ಸಿಟಿ ಸಿವಿಲ್ ಕೋರ್ಟಲ್ಲಿ. ಕ್ಯಾನ್ಸಲ್ ಆದ್ಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು 2 ಕೇಸ್ ಆಗ್ತೀವಿ.